Hi, hello everyone. This is Satish Mo, working as Assistant Professor in Commerce, Government First Grade College, Mudigeshi. Welcome to the Karnataka's LMS, a comprehensive digital learning management system which is brought to you by Department of Collegiate and Technical Education, Government of Karnataka. It's a digital platform where every student can get access to the e-content which includes PPTs, study material, as well as videos which are prepared by the expert team and even the assessment tools. So, without further delay, let us get into the content. Dear students, in this video, Sir is going to discuss precautions to be taken by paying banker. Stay attentive and don't skip the video till end. In this session, we are going to discuss paying banker and precautions to be taken by paying banker while honoring the check. So, check ಅನ್ನ ಹಾನರ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಚೆಕ್ ಅನ್ನ ಪೇ ಮಾಡುವಂತ ಸಂದರ್ಭದಲ್ಲಿ ಪೇಯಿಂಗ್ ಬ್ಯಾಂಕರ್ ಏನೆಲ್ಲ ಪ್ರಿಕಾಷನ್ಸ್ ಅನ್ನು ತಗೋಬೇಕು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ಈಗ ನಾವು ನೋಡೋಣ. Before getting into the content, let us recall who is paying banker as we have discussed in the previous session. So previous session ಅಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ paying banker ಅಂದ್ರೆ ಏನು ಅನ್ನೋದನ್ನ ಈಗ ರೀಕಾಲ್ ಮಾಡ್ಕೊಳ್ಳೋಣ. Paying banker is nothing but the banker who is responsible to pay the check amount to the owner of the check, or the banker who is required to pay the amount of the check. That banker is known as paying banker, or in other words we can define it as the banker whose name is printed on the check. That person or that banker is known as paying banker. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪೇಯಿಂಗ್ ಬ್ಯಾಂಕರ್ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಪೇಯಿಂಗ್ ಬ್ಯಾಂಕರ್ ಅಂದರೆ ಚೆಕ್ನ ಮೇಲೆ ಯಾವ ಬ್ಯಾಂಕ್ನ ಹೆಸರು ಮುದ್ರಿತಗೊಂಡಿರುತ್ತೋ, ಯಾವ ಬ್ಯಾಂಕ್ ಸಂಸ್ಥೆಯ ಲೋಗೋ ಇರುತ್ತೋ, ಅಥವಾ ಯಾವ ಒಂದು ಸಂಸ್ಥೆಯ ಹೆಸರು ಚೆಕ್ನ ಮೇಲೆ ಪ್ರಿಂಟ್ ಆಗಿರುತ್ತೋ ಅಂತ ಒಂದು ಬ್ಯಾಂಕರ್ನ ನಾವು ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಇನ್ನೊಂದು ರೂಪದಲ್ಲಿ ಇದನ್ನು ಅರ್ಥೈಸೋದಾದರೆ ಪೇಯಿಂಗ್ ಬ್ಯಾಂಕರ್ ಈಸ್ ಅ ಬ್ಯಾಂಕರ್ ಹೂ ಇಸ್ ರಿಕ್ವೈರ್ಡ್ ಟು ಪೇ ದಿ ಅಮೌಂಟ್ ಆಫ್ ದ ಚೆಕ್. ಚೆಕ್ ಅಮೌಂಟನ್ನು ಪೇ ಮಾಡಲಿಕ್ಕೆ ಯಾರಿಗೆ ಯಾವ ಒಂದು ಬ್ಯಾಂಕ್ ಸಂಸ್ಥೆಗೆ ಜವಾಬ್ದಾರಿ ಇದೆಯೋ ಅಂತ ಒಂದು ಬ್ಯಾಂಕ್ ಸಂಸ್ಥೆನ ನಾವಿಲ್ಲಿ ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಚೆಕ್ ಇದೆ. ಸೊ ಇಲ್ಲಿ ಈ ಚೆಕ್ನ ಮೇಲೆ ಯಾವ ಬ್ಯಾಂಕ್ ಹೆಸರಿದೆ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಸೊ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಅ ಪೇಯಿಂಗ್ ಬ್ಯಾಂಕರ್ ಇನ್ ದಿಸ್ ಕೇಸ್. ಸೊ ಈ ಒಂದು ಕೇಸಲ್ಲಿ ಪೇಯಿಂಗ್ ಬ್ಯಾಂಕರ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸಿಂಪಲ್ ಆಗಿ ಇದನ್ನು ಅರ್ಥೈಸೋದಾದ್ರೆ ಪೇಯಿಂಗ್ ಬ್ಯಾಂಕರ್ ಇಸ್ ಅ ಬ್ಯಾಂಕರ್ ಹೂ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ ಟು ಪೇ ಆಫ್ ದ ಚೆಕ್ ಅಮೌಂಟ್. ಸೊ ಚೆಕ್ ಅಮೌಂಟ್ ಅನ್ನ ಪೇ ಮಾಡಲಿಕ್ಕೆ ಯಾವ ಒಂದು ಬ್ಯಾಂಕ್ ಸಂಸ್ಥೆಗೆ ಜವಾಬ್ದಾರಿ ಇದೆಯೋ ಸೊ ಅಂತ ಒಂದು ಬ್ಯಾಂಕ್ ಸಂಸ್ಥೆಗೆ ನಾವಿಲ್ಲಿ ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೇಯಿಂಗ್ ಬ್ಯಾಂಕರ್ ಇಸ್ ಅ ಬ್ಯಾಂಕರ್ ಹೂಸ್ ನೇಮ್ ಈಸ್ ಪ್ರಿಂಟೆಡ್ ಆನ್ ದ ಚೆಕ್. ಚೆಕ್ನ ಮೇಲೆ ಚೆಕ್ನ ಮುಖಭಾಗದಲ್ಲಿ ಯಾವ ಸಂಸ್ಥೆಯ ಯಾವ ಒಂದು ಬ್ಯಾಂಕಿಂಗ್ ಸಂಸ್ಥೆಯ ಲೋಗೋ ಹೆಸರು ಇರುತ್ತೋ ಅಂತ ಒಂದು ಬ್ಯಾಂಕಿಂಗ್ ಸಂಸ್ಥೆಗೆ ಆ ಚೆಕ್ಗೆ ಪೇಯಿಂಗ್ ಬ್ಯಾಂಕರ್ ಆಗಿ ನಾವು ಗುರುತಿಸ್ತೀವಿ. ಸೊ ಇಲ್ಲಿ ಈ ಒಂದು ಕೇಸಲ್ಲಿ ಇಲ್ಲಿ ಒಂದು ಚೆಕ್ ನೀವು ಕುಡ್ ಸಿ ಓವರ್ ದ ಸ್ಕ್ರೀನ್. ಸೊ ಈ ಒಂದು ಕೇಸಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಎ ಪೇಯಿಂಗ್ ಬ್ಯಾಂಕರ್ ಫಾರ್ ದಿಸ್ ಚೆಕ್. Now let us see what precautions to be taken by a paying banker while honoring the check. So ಕಸ್ಟಮರ್ ಡ್ರಾ ಮಾಡಿರುವಂಥ ಚೆಕ್ ಅನ್ನ ಹಾನರ್ ಮಾಡುವಂಥ ಸಂದರ್ಭದಲ್ಲಿ ಪೇಯಿಂಗ್ ಬ್ಯಾಂಕರ್ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೋಬೇಕು. ಸೊ ಪೇಯಿಂಗ್ ಬ್ಯಾಂಕರ್ ಚೆಕ್ ಅನ್ನ ಹಾನರ್ ಮಾಡುವಂಥ ಸನ್ನಿವೇಶದಲ್ಲಿ ಏನ್ ಪ್ರಿಕಾಷನ್ಸ್ ಅನ್ನು ತಗೊಂಡ್ರೆ ಆತನು ಸೇಫ್ ಸೈಡ್ ಅಲ್ಲಿ ಇರುತ್ತಾನೆ ಅನ್ನೋದನ್ನ ಈಗ ನಾವು ನೋಡೋಣ. ಆಸ್ ವಿ ಡಿಸ್ಕಸ್ಡ್ ಅರ್ಲಿಯರ್, ಪೇಯಿಂಗ್ ಬ್ಯಾಂಕರ್ ಜಾಬ್ ಈಸ್ ವೆರಿ ಡಿಫಿಕಲ್ಟ್ ಒನ್ ಬಿಕಾಸ್ little negligence on the part of the paying banker leads to severe consequences. ಪೇಯಿಂಗ್ ಬ್ಯಾಂಕರ್ ಸ್ವಲ್ಪ ನೆಗ್ಲಿಜೆನ್ಸ್ ತೋರಿಸಿದ್ರು ಕೂಡ ಆತನಿಗೆ ಅತಿ ಹೆಚ್ಚು ಅನಾನುಕೂಲಗಳು ಆಗ್ತವೆ. ಬಿಕಾಸ್ ಆತ ಸರಿಯಾಗಿ ಚೆಕ್ ಅನ್ನ ಗಮನಿಸದಿರ ಅಥವಾ ಚೆಕ್ ಅಲ್ಲಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದೆಯಾ ಇಲ್ಲೋ ಅಂತ ಖಚಿತಪಡಿಸ್ಕೋದಿರೋ ಚೆಕ್ ಅನ್ನ ಹಾನರ್ ಮಾಡಿದ್ದೆ ಆದ್ರೆ ಆಗ ಪೇಯಿಂಗ್ ಬ್ಯಾಂಕರು ತನ್ನ ಒಂದು ದುಡ್ಡನ್ನ ಕಳ್ಕೊಂತಾನೆ. ಅದೇ ರೀತಿ ಪೇಯಿಂಗ್ ಬ್ಯಾಂಕರ್ ಏನಾದ್ರೂ ಅತಿ ಹೆಚ್ಚು ಜಾಗರೂಕತೆಯಿಂದ ಎಲ್ಲಾ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅನ್ನ ಚೆಕ್ ಮಾಡಿ ಕರೆಕ್ಟ್ ಆಗಿದೆ ಅಂತ ಖಚಿತಪಡಿಸ್ಕೊಂಡ್ರು ಕೂಡ ಚೆಕ್ ಅನ್ನ ಡಿಸಾನರ್ ಮಾಡಿದಾನಂದ್ರೆ ಅಂತ ಟೈಮಲ್ಲೂ ಕೂಡ ಪೇಯಿಂಗ್ ಬ್ಯಾಂಕರ್ಗೆ ತೊಂದರೆ ಆಗುತ್ತೆ. ಬಿಕಾಸ್ ಕಸ್ಟಮರು ಆಗ ಸುಮ್ಮನೆ ಇರೋದಿಲ್ಲ. ಕಸ್ಟಮರ್ ವಿಲ್ ಸೂ ಆನ್ ದಿ ಪೇಯಿಂಗ್ ಬ್ಯಾಂಕರ್ ಬಿಕಾಸ್ ಆಲ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ದಿ ಚೆಕ್ ಹ್ಯಾಸ್ ಬಿನ್ ಫಾಲೋಡ್ ಅಂಡ್ ದೇ ಆರ್ ಕರೆಕ್ಟ್. ಸೊ ಎಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ ಕರೆಕ್ಟ್ ಆಗಿದೆ, ಎಲ್ಲ ಫಾರ್ಮಾಲಿಟೀಸ್ ಕರೆಕ್ಟ್ ಆಗಿದೆ ಅಂದಾಗ ಚೆಕ್ ಬೌನ್ಸ್ ಮಾಡೋದಕ್ಕೆ ಪೇಯಿಂಗ್ ಬ್ಯಾಂಕರ್ಗೆ ಹಕ್ಕು ಇಲ್ಲ. ಸೊ ಪೇಯಿಂಗ್ ಬ್ಯಾಂಕರ್ಗೆ ಅದೊಂದು ಜವಾಬ್ದಾರಿ ಇದೆ. ಆಸ್ ಪರ್ ಸೆಕ್ಷನ್ 31 ಪ್ರಕಾರ 31 ಸೆಕ್ಷನ್ 31 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಪೇಯಿಂಗ್ ಬ್ಯಾಂಕರ್ ಶುಡ್ ಹಾನರ್ ದಿ ಚೆಕ್ ಪ್ರೊವೈಡೆಡ್ ಆಲ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ದಿ ಚೆಕ್ ಹ್ಯಾಸ್ ಬಿನ್ ಫಾಲೋಡ್ ಅಂತ ಹೇಳುತ್ತೆ. ಸೊ ಸೆಕ್ಷನ್ 31 ಪ್ರಕಾರ ಪೇಯಿಂಗ್ ಬ್ಯಾಂಕರ್
ನನಗೆ ಕೊಟ್ಟಿರುವಂತಹ ಕಸ್ಟಮರ್ ಡ್ರಾ ಮಾಡಿರುವಂತಹ ಚೆಕ್ ಏನಿದೆ ಅದನ್ನ ಹಾನರ್ ಮಾಡಲೇಬೇಕಾಗುತ್ತೆ. ಎಲ್ಲ ಕಂಡೀಷನ್ಸ್ ಅನ್ನ ಫಾಲೋ ಆಗಿದೆ ಅಂತ ಖಚಿತಪಡಿಸಿಕೊಂಡು ಹಾನರ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಅತಿ ಹೆಚ್ಚು ಜಾಗರೂಕತೆಯಿಂದಲೂ ಕೂಡ ತೊಂದರೆಗಳಾಗುತ್ತೆ, ಅತಿ ಹೆಚ್ಚು ನೆಗ್ಲಿಜೆನ್ಸ್ ಇಂದ ಕೂಡ ತೊಂದರೆ ಆಗುತ್ತೆ. ಸೊ ಅಂತ ಒಂದು ಸನ್ನಿವೇಶದಲ್ಲಿ ಪೇಯಿಂಗ್ ಬ್ಯಾಂಕರು ಕೆಲವೊಂದು ಪ್ರಿಕಾಷನ್ಸ್ ನ ತಗೊಂಡ್ರೆ ಉತ್ತಮ ರೀತಿಯಲ್ಲಿ ತನ್ನ ಒಂದು ಜಾಬ್ ಅನ್ನ ಪರ್ಫಾರ್ಮ್ ಮಾಡಬಹುದು ಅಂತ ನಾವು ಹೇಳ್ಬೋದು. ಸೊ let us see what precautions to be taken by a paying banker while handling the check. Firstly, you could see over the screen proper form. The first precaution to be taken by a paying banker is he should ensure that the check that has been drawn on him is out of the checkbook that has been supplied to the customer. So customer ಗೆ ಕೊಟ್ಟಿರುವಂತ ಚೆಕ್ ಬುಕ್ ಅಲ್ಲಿರುವಂತ ಚೆಕ್ ಲೀಫ್ ಅನ್ನ ಬಳಸಿಕೊಂಡೇ ಕಸ್ಟಮರ್ ಚೆಕ್ ಅನ್ನ ಬರ್ದಿದಾನ ಇಲ್ವಾ ಅಂತ ಖಚಿತಪಡಿಸ್ಕೋಬೇಕಾಗುತ್ತೆ. ಬಿಕಾಸ್ ಚೆಕ್ ಅನ್ನ ಹಾನರ್ ಮಾಡೋದಕ್ಕೆ ಮುಂಚೆ ಪೇಯಿಂಗ್ ಬ್ಯಾಂಕರು ಇದನ್ನ ಅಬ್ಸರ್ವ್ ಮಾಡಲೇಬೇಕಾಗುತ್ತೆ. Say for example, SBI Bank and Mr. A. So Mr. A has an account with the SBI Bank. Say for example, SB account. Mr. A has kept SBI account with SBI and SBI has supplied a checkbook for withdrawal of the amount from the account. ಇಲ್ಲಿ ಎ ಅನ್ನೋ ವ್ಯಕ್ತಿ ತನ್ನ ಅಕೌಂಟ್ ಇಂದ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಬೇಕು ಅಂದ್ರೆ ಮಿಸ್ಟರ್ ಎ ಶುಡ್ ಯೂಸ್ ಓನ್ಲಿ ದ ಚೆಕ್ ಬುಕ್ ವಾಟ್ ದಟ್ ಹ್ಯಾಸ್ ಬೀನ್ ಸಪ್ಲೈಡ್ ಬೈ SBI ಟು ಹಿಮ್. SBI ಬ್ಯಾಂಕ್ ಅವರು ಏನ್ ಚೆಕ್ ಬುಕ್ ಅನ್ನ ಸಪ್ಲೈ ಮಾಡಿದಾರೋ ಅದೇ ಚೆಕ್ ಬುಕ್ ಅಲ್ಲಿರುವಂತಹ ಚೆಕ್ ಲೀಫ್ ಅನ್ನ ಬಳಸಿಕೊಂಡು ಮಿಸ್ಟರ್ ಎ ತನ್ನ ಒಂದು ಅಕೌಂಟ್ ಇಂದ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಕೋಬೇಕಾಗುತ್ತೆ. ಸಪೋಸ್ ಎ ಅನ್ನೋ ವ್ಯಕ್ತಿ ಏನಾದರೂ SBI ಗೆ ಅಪ್ರೋಚ್ ಆಗ್ಬಿಟ್ಟು ಕೆನರಾ ಬ್ಯಾಂಕ್ ಚೆಕ್ ಅನ್ನ ಕೊಟ್ರೆ, ಕೆನರಾ ಬ್ಯಾಂಕ್ ಚೆಕ್ ಅನ್ನ ಕೊಟ್ಟು ವಿತ್ಡ್ರಾ ಮಾಡಕ್ಕೆ ಅವಕಾಶ ಮಾಡಿ ಅಂದ್ರೆ ಅಂತ ಟೈಮಲ್ಲಿ SBI ಬ್ಯಾಂಕ್ ಅವರು ಅದನ್ನ ರಿಜೆಕ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇಲ್ಲಿ SBI ಹತ್ರ ಎ ಅನ್ನೋನು ಅಕೌಂಟ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಎ ಅನ್ನೋ ವ್ಯಕ್ತಿ SBI ಇಂದ ತನ್ನ ಅಕೌಂಟ್ ಇಂದ ದುಡ್ಡನ್ನ ವಿತ್ಡ್ರಾ ಮಾಡ್ಕೋಬೇಕು ಅಂದ್ರೆ he has to use only the check leaves that has been supplied by SBI Bank. So SBI ಬ್ಯಾಂಕ್ ಅವರು ಸಪ್ಲೈ ಮಾಡಿರುವಂತಹ ಚೆಕ್ ಬುಕ್ ಅನ್ನ ಬಳಸಿಕೊಂಡೇ ಮಿಸ್ಟರ್ ಎ ಅನ್ನೋ ವ್ಯಕ್ತಿ ತನ್ನ ಅಕೌಂಟ್ ಇಂದ ದುಡ್ಡನ್ನ ಡ್ರಾ ಮಾಡಬೇಕು. ಅಷ್ಟೇ ವಿನಃ ಕೆನರಾ ಬ್ಯಾಂಕ್ ಅಲ್ಲಿರುವಂತಹ ಒಂದು ಚೆಕ್ ಅನ್ನ ಎತ್ಕೊಬಂದು ಅಥವಾ ಬೇರೆ ಯಾವುದೋ ಒಂದು ಬ್ಯಾಂಕ್ ಅಲ್ಲಿರುವಂತಹ ಒಂದು ಚೆಕ್ ಲೀಫ್ ಅನ್ನ ಎತ್ಕೊಬಂದು ತನ್ನ ಅಕೌಂಟ್ ಇಂದ ಡ್ರಾ ಮಾಡ್ತೀನಿ ಅಂದ್ರೆ ಅದು ಇಲ್ಲಿ ಚಾನ್ಸ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಅದನ್ನ ಪ್ರಾಪರ್ ಫಾರ್ಮ್ ಅಂತ ಹೇಳಿರೋದು. ಸೊ ದ ಬ್ಯಾಂಕರ್ ಶುಡ್ ಎನ್ಶೂರ್ ದಟ್ the check has been drawn on him by his customer only out of the check leaves that has been supplied to the customer earlier. So customer ಗೆ ಅಕೌಂಟ್ ಓಪನ್ ಮಾಡುವಂತ ಸನ್ನಿವೇಶದಲ್ಲಿ ಏನ್ ಚೆಕ್ ಬುಕ್ ಅನ್ನ ನೀಡಲಾಗಿದೆಯೋ ಅದೇ ಚೆಕ್ ಬುಕ್ ಇಂದ ಆತ ಚೆಕ್ ಲೀಫ್ಸ್ ಅನ್ನ ಬಳಸಿಕೊಂಡು ಚೆಕ್ ಅನ್ನ ಡ್ರಾ ಮಾಡಿರಬೇಕಾಗುತ್ತೆ. ಅಂತ ಒಂದು ಸನ್ನಿವೇಶದಲ್ಲಿ ಪೇಯಿಂಗ್ ಬ್ಯಾಂಕರ್ ಅದನ್ನ ಪೇ ಮಾಡಬೇಕಾಗುತ್ತೆ. Else the paying banker should return the check by stating that the check is not in the proper form. So ಚೆಕ್ ಪ್ರಾಪರ್ ಫಾರ್ಮ್ ಅಲ್ಲಿ ಇಲ್ಲ, ನಾಟ್ ಇನ್ ಪ್ರಾಪರ್ ಫಾರ್ಮ್ ಅಂತ ಹೇಳ್ಬಿಟ್ಟು ರಿಮಾರ್ಕ್ ಅನ್ನ ಹಾಕಿ ಪೇಯಿಂಗ್ ಬ್ಯಾಂಕರು ಅಂತ ಒಂದು ಸನ್ನಿವೇಶದಲ್ಲಿ ಚೆಕ್ ಅನ್ನ ವಾಪಸ್ ಕೊಡ್ಬೇಕಾಗುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಇಟ್ ಕ್ಯಾನ್ ಬಿ ಸ್ಟೇಟೆಡ್ ದಟ್ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಇಟ್ಕೊಂಡಿದ್ದಾರೋ ಆ ಕಸ್ಟಮರು ಅದೇ ಬ್ಯಾಂಕ್ ಚೆಕ್ ಅನ್ನ ಬಳಸಿಕೊಂಡು ತನ್ನ ಅಕೌಂಟ್ ಇಂದ ಅಮೌಂಟ್ ಅನ್ನ ವಿಡ್ರಾ ಮಾಡಬೇಕಾಗುತ್ತೆ. ಬೇರೆ ಬ್ಯಾಂಕ್ ಇಂದ ಒಂದು ಚೆಕ್ ಅನ್ನ ಎತ್ಕೊಂಡು ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಹತ್ರಕ್ಕೆ ಹೋಗಿ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ತೀನಿ ಅಂದ್ರೆ ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ ಅದನ್ನೇ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಕಾನ್ಸೆಪ್ಟ್ ಅಲ್ಲಿ ನಾವು ಹೇಳೋದು ಪ್ರಾಪರ್ ಫಾರ್ಮ್. ದಟ್ ಮೀನ್ಸ್ ಪೇಯಿಂಗ್ ಬ್ಯಾಂಕರ್ ಶುಡ್ ಎನ್ಶೂರ್ ದಟ್ ದ ಚೆಕ್ that has been drawn on him by his customer should be only out of the check leaves supplied to him earlier. And next thing is date of the check. Paying banker should also ensure that the check is dated and properly dated. So ಚೆಕ್ ಅಲ್ಲಿ ಡೇಟ್ ಅನ್ನೋ ಒಂದು ಕಾಲಮ್ ಅನ್ನ ಫಿಲ್ ಮಾಡಿದ್ದಾರೆ ಅಥವಾ ಇಲ್ವಾ ಅನ್ನೋದನ್ನ ಪೇಯಿಂಗ್ ಬ್ಯಾಂಕರ್ ಖಚಿತಪಡಿಸ್ಕೋಬೇಕಾಗುತ್ತೆ. ಕೆಲವೊಂದು ಸನ್ನಿವೇಶದಲ್ಲಿ ಡೇಟ್ ಅನ್ನೋದನ್ನ ಫಿಲ್ ಮಾಡಿರೋದಿಲ್ಲ. ಸೊ ಡೇಟ್ ಫಿಲ್ ಮಾಡಿಲ್ಲ ಅಂದ್ರೆ ಸಪೋಸ್ ಇಫ್ ದರ್ ಇಸ್ ನೋ ಡೇಟ್, ಸೊ ಡೇಟ್ ಅನ್ನ ಹಾಕಿಲ್ಲ, ನೋ ಡೇಟ್, ಸೊ ಅಂತ ಒಂದು ಸನ್ನಿವೇಶದಲ್ಲಿ ಆ ಚೆಕ್ ಅನ್ನ ಡಿಸಾನರ್ ಮಾಡಬೇಕಾಗುತ್ತೆ. ಸಪೋಸ್ ಡೇಟ್ ಅನ್ನ ಹಾಕಿದ್ದಾರೆ ಅನ್ಕೊಡಿ, ಅದು ಕಂಪ್ಲೀಟ್ ಆಗಿ ಹಾಕಿದಾರ ಅಥವಾ ಇನ್ಕಂಪ್ಲೀಟ್ ಆಗಿ ಹಾಕಿದಾರ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಹಾಕಿರ್ತಾರೆ ಕೆಲವರು, ಸೊ ಕಂಪ್ಲೀಟ್ ಆಗಿ ಹಾಕಿದ್ರೆ ನೋ ಇಶ್ಯೂ. ಬಟ್ ಇನ್ಕಂಪ್ಲೀಟ್ ಹಾಕಿದಾಗ, ಸಪೋಸ್ ಇನ್ಕಂಪ್ಲೀಟ್ ಮೀನ್ಸ್ ಕೇವಲ ಮಂತ್ ಮಾತ್ರ ಹಾಕಿರ್ತಾರೆ, ಮಂತ್ ಮತ್ತೆ ಇಯರ್ ಮಾತ್ರ ಹಾಕಿರ್ತಾರೆ, ಬಟ್ ಡೇಟ್ ಇಲ್ಲಿ ಬ್ಲಾಂಕ್ ಇಟ್ಟಿರ್ತಾರೆ.
ಆರ್ ವಿ ಕುಡ್ ಸೇ ಡೇಟ್ ಹಾಕಿರ್ತಾರೆ, ಮಂತ್ ಖಾಲಿ ಬಿಟ್ಟು ಇಯರ್ ಹಾಕಿರ್ತಾರೆ. ಆರ್ ವಿ ಕುಡ್ ಸೇ ಕೇವಲ ಡೇಟ್ ಮಾತ್ರನೇ ಹಾಕಿರ್ತಾರೆ, ಮಂತ್ ಮತ್ತೆ ಇಯರ್ ಖಾಲಿ ಬಿಟ್ಟಿರ್ತಾರೆ, ಮಂತ್ ಮತ್ತೆ ಇಯರ್ ಖಾಲಿ ಬಿಟ್ಟಿರ್ತಾರೆ. ಸೊ ಈ ರೀತಿ ಇವೆಲ್ಲ ಕೂಡ ಇನ್ಕಂಪ್ಲೀಟ್ ಡೇಟ್ಸ್ ಅಂತ ನಾವು ಕರಿತೀವಿ. ಸೊ ದೀಸ್ ಆರ್ ಆಲ್ ದಿ ಕಾಲ್ಡ್ ಆಸ್ ಇನ್ಕಂಪ್ಲೀಟ್ ಡೇಟ್. ಸೊ ಈ ರೀತಿ ಇನ್ಕಂಪ್ಲೀಟ್ ಡೇಟ್ಸ್ ಇದ್ದಾಗ ಅಂತ ಒಂದು ಟೈಮಲ್ಲಿ ಅಂತ ಒಂದು ಚೆಕ್ ಅನ್ನ ಪೇಯಿಂಗ್ ಬ್ಯಾಂಕರ್ ಅಂತ ಒಂದು ಸನ್ನಿವೇಶದಲ್ಲಿ ಈ ಎಲ್ಲ ಇನ್ಕಂಪ್ಲೀಟ್ ಡೇಟ್ಸ್ ಇರುವಂತ ಚೆಕ್ಸ್ ಅನ್ನ ಡಿಸಾನರ್ ಮಾಡಬೇಕಾಗುತ್ತೆ. ಸೊ ಇನ್ಕಂಪ್ಲೀಟ್ ಡೇಟ್ ಇದ್ರೂ ಕೂಡ ಪೇಯಿಂಗ್ ಬ್ಯಾಂಕರ್ ಚೆಕ್ಸ್ ಅನ್ನ ಡಿಸಾನರ್ ಮಾಡಬೇಕಾಗುತ್ತೆ. ಅದೇ ರೀತಿ ಕಂಪ್ಲೀಟ್ ಆಗಿ ಸಪೋಸ್ ಏನಾದ್ರೂ ಡೇಟ್ಸ್ ಬರ್ದಿದ್ರೆ, ಚೆಕ್ ನ ಮೇಲೆ ಕಂಪ್ಲೀಟ್ ಆಗಿ ಡೇಟ್ ಅನ್ನ ಬರ್ದಿದ್ದಾನೆ ಅನ್ಕೊಳ್ಳಿ. ಸಪೋಸ್ 25th August 2021 ಈ ರೀತಿ ಕಂಪ್ಲೀಟ್ ಆಗಿ ಡೇಟ್ ಇದ್ದಲ್ಲಿ ಆಗ ಬ್ಯಾಂಕರ್ ಅದನ್ನ ಆಧಾರ್ ಮಾಡಬೇಕಾಗುತ್ತೆ. ಅಂಡ್ ಬ್ಯಾಂಕರ್ ಶುಡ್ ಆಲ್ಸೋ ಇನ್ಶೂರ್ ದಟ್ ದ ಚೆಕ್ ಡಸಂಟ್ ಬೇರ್ ಎನಿ ಇಂಪಾಸಿಬಲ್ ಡೇಟ್. ಇಂಪಾಸಿಬಲ್ ಡೇಟ್ಸ್ ಹೊಂದಿರುವಂತಹ ಚೆಕ್ ಇದೆಯಾ ಇಲ್ವಾ ಅಂತ ಕೂಡ ಖಚಿತಪಡಿಸಬೇಕಾಗುತ್ತೆ. ಇಂಪಾಸಿಬಲ್ ಡೇಟ್ಸ್ ಇದ್ರೆ, ಇನ್ ಕೇಸ್ ಏನಾದ್ರೂ ಇಂಪಾಸಿಬಲ್ ಡೇಟ್ಸ್ ಚೆಕ್ ಅಲ್ಲಿ ನೋಂದಣಿ ಮಾಡಿದ್ರೆ ಅಂತ ಚೆಕ್ಸ್ ಅನ್ನ ಡಿಸಾನರ್ ಮಾಡಬೇಕಾಗುತ್ತೆ. ಏನಿದು ಡಿಸಾನರ್, ಏನಿದು ಇಂಪಾಸಿಬಲ್ ಡೇಟ್ಸ್? ಇಂಪಾಸಿಬಲ್ ಡೇಟ್ಸ್ ಸಪೋಸ್ ಫಾರ್ ಎಕ್ಸಾಂಪಲ್ ವಿ ಕುಡ್ ಸೇ 31st February 2021 ಇಂಪಾಸಿಬಲ್ ಡೇಟ್ ಇದು. ಸೊ ಇಂಥ ಒಂದು ಡೇಟ್ ಬರೋದು ಚಾನ್ಸ್ ಇಲ್ಲ, ಇದನ್ನ ಇಂಪಾಸಿಬಲ್ ಡೇಟ್ಸ್ ಅಂತ ಕರಿತೀವಿ. ಅದೇ ರೀತಿ 31st April 2021 ಇದು ಕೂಡ ಇಂಪಾಸಿಬಲ್ ಡೇಟ್ಸ್, ಯಾಕಂದ್ರೆ ಏಪ್ರಿಲ್ ಅಲ್ಲಿ ಕೇವಲ 30 ಡೇಸ್ ಮಾತ್ರ ಇರುತ್ತೆ. ಈ ರೀತಿ ಇಂಪಾಸಿಬಲ್ ಡೇಟ್ಸ್ ಇರುವಂತಹ ಚೆಕ್ಸ್ ಅನ್ನ ಏನಾದ್ರೂ ಕಂಡಾಗ ಪೇಯಿಂಗ್ ಬ್ಯಾಂಕರ್ ಕಂಪಲ್ಸರಿ ಆಗೋದನ್ನ ಡಿಸಾನರ್ ಮಾಡಬೇಕಾಗುತ್ತೆ. ಸೊ ಇಂಪಾಸಿಬಲ್ ಡೇಟ್ಸ್ ಯಾವುದೇ ಕಾರಣಕ್ಕೂ ಚೆಕ್ ಅಲ್ಲಿ ಹಾಕಿರಬಾರದು. ಚೆಕ್ ಅಲ್ಲಿ ಇನ್ ಕೇಸ್ ಏನಾದ್ರೂ ಇಂಪಾಸಿಬಲ್ ಡೇಟ್ಸ್ ಇದ್ರೆ ಅದನ್ನ ಪೇಯಿಂಗ್ ಬ್ಯಾಂಕರ್ ಡಿಸಾನರ್ ಮಾಡಬೇಕಾಗುತ್ತೆ. ಸಿಮಿಲರ್ಲಿ ಕೆಲವೊಂದು ಬಾರಿ ಚೆಕ್ ನ ಮೇಲೆ ಡೇಟ್ ಅನ್ನ ಹಾಕಿರ್ತಾರೆ, ಅದು ಔಟ್ಡೇಟೆಡ್ ಆಗಿರುತ್ತೆ. ಹೀಗಾಗಿ ಪೇಯಿಂಗ್ ಬ್ಯಾಂಕರ್ ಡೇಟ್ ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಜಾಗರೂಕತೆಯಿಂದ ವರ್ತಿಸಬೇಕಾಗುತ್ತೆ ಚೆಕ್ ಅನ್ನ ಆಧಾರ್ ಮಾಡುವಂತ ಸಂದರ್ಭದಲ್ಲಿ. And next thing is proper time. See, the paying banker should ensure that the check that has been submitted to him by the customer is within the proper time. That means within the banking hours. So ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಇನ್ನೊಂದು ಗಮನಿಸಬೇಕಾಗಿರೋದು, ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಚೆಕ್ ಅನ್ನ ತನಗೆ ತಲುಪಿಸಿದಾನ ಇಲ್ವಾ ಅಂತ ಖಚಿತಪಡಿಸ್ಕೋಬೇಕಾಗುತ್ತೆ. ಕಸ್ಟಮರ್ ಏನ್ ಚೆಕ್ ಅನ್ನ ತಂದಿದ್ದಾನೆ ಅದನ್ನ ವಿತಿನ್ ದಿ ಬ್ಯಾಂಕಿಂಗ್ ಅವರ್ಸ್ ಪೇಯಿಂಗ್ ಬ್ಯಾಂಕರ್ಗೆ ಅದನ್ನ ತಲುಪಿಸಿರ್ಬೇಕು. ಸೊ ದ ಬ್ಯಾಂಕರ್ ಶುಡ್ ಆಲ್ಸೋ ಸಿ whether the check that has been submitted to him by his customer only during the banking hours. ಏನಿದು ಬ್ಯಾಂಕಿಂಗ್ ಅವರ್ಸ್? See, ಇಲ್ಲಿ ಬ್ಯಾಂಕಿಂಗ್ ಅವರ್ಸ್ nothing but the period of time during which the banker is going to transact the banking business with the public. ಪಬ್ಲಿಕ್ ಜೊತೆ ಬ್ಯಾಂಕಿಂಗ್ ವ್ಯವಹಾರಗಳನ್ನ ನಡೆಸೋದಕ್ಕೆ ಇರುವಂತ ಟೈಮ್, ಅದನ್ನ ಇಲ್ಲಿ ಬ್ಯಾಂಕಿಂಗ್ ಅವರ್ಸ್ ಅಂತ ಕರಿತೀವಿ. ಇಲ್ಲಿ ಪ್ರತಿಯೊಂದು ಬ್ಯಾಂಕು ತನ್ನದೇ ಅಂತ ಒಂದು ಬ್ಯಾಂಕಿಂಗ್ ಅವರ್ಸ್ ಅನ್ನ ಇಟ್ಕೊಂಡಿರುತ್ತೆ. ಸೊ ದ ಬ್ಯಾಂಕಿಂಗ್ ಅವರ್ಸ್ varies from bank to bank and even from branch to branch according to their convenience. ಬ್ಯಾಂಕಿಂಗ್ ಪೀಪಲ್ ಅಥವಾ ಬ್ಯಾಂಕಿಂಗ್ ಸಂಸ್ಥೆಗಳು ತಮ್ಮದೇ ಅಂತ ಬ್ಯಾಂಕಿಂಗ್ ಅವರ್ಸ್ ನ ಇಟ್ಕೊಂಡಿರುತ್ತೆ. ಅದನ್ನ ಪಬ್ಲಿಕ್ಗೆ ನೋಟಿಸ್ ಅಲ್ಲಿ, ಅಂದ್ರೆ ಪಬ್ಲಿಕ್ ನೋಟಿಸ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿರುತ್ತೆ. ಅದೇ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಕಸ್ಟಮರ್ ಶುಡ್ ಸಬ್ಮಿಟ್ ಹಿಸ್ ಚೆಕ್. ಸೊ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಬಿಫೋರ್ honoring the check should ensure that the check that has been submitted to him by his customer is only within the banking hours. And ಇಲ್ಲಿ ಇನ್ನೊಂದು most important thing that should be highlighted is the time of presentation of check is important. Time of presentation, not the time of actual payment. The time of actual payment. The time of presentation of check is important because of the huge crowd or long queues. ಚೆಕ್ ಅನ್ನ ಪ್ರೆಸೆಂಟ್ ಮಾಡಿದ ನಂತರ ಪೇಮೆಂಟ್ ಡಿಲೇ ಆಗುತ್ತೆ ಬಿಕಾಸ್ ಆಫ್ ದಿ ಹ್ಯೂಜ್ ಕ್ರೌಡ್ ಆರ್ ಲಾಂಗ್ ಕ್ಯೂಸ್. ಸೊ ಇಲ್ಲಿ ಅದಕ್ಕೆ ಪೇಯಿಂಗ್ ಬ್ಯಾಂಕರು ಪ್ರೆಸೆಂಟೇಷನ್ ಆಫ್ ಚೆಕ್ ಯಾವ ಟೈಮಲ್ಲಿ ಆಗಿದೆ ಅನ್ನೋದನ್ನ ಖಚಿತಪಡಿಸ್ಕೋಬೇಕು. ಅದು ವಿತಿನ್ ದಿ ಬ್ಯಾಂಕಿಂಗ್ ಅವರ್ಸ್ ಆಗಿದೆಯಾ, ಅಂದ್ರೆ ಚೆಕ್ ಅನ್ನ ಬ್ರಾಂಚ್ ಆಫೀಸ್ಗೆ ವಿತಿನ್ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ತಲುಪಿಸಿದನ ಅಂತ ಖಚಿತಪಡಿಸ್ಕೋಬೇಕು. ವಿತಿನ್ ದಿ ಬ್ಯಾಂಕಿಂಗ್ ಅವರ್ಸ್ ಚೆಕ್ ಅನ್ನ ಪ್ರೆಸೆಂಟ್ ಮಾಡಿದೆ ಅಂದ್ರೆ ದಟ್ ಶುಡ್ ಬಿ ಹಾನರ್ಡ್. ಅಂಡ್ ಇಲ್ಲಿ ಟೈಮ್ ಆಫ್ ಆಕ್ಚುಯಲ್ ಪೇಮೆಂಟ್ ಆಫ್ ಚೆಕ್ ಇಸ್ ಡಸಂಟ್ ಮ್ಯಾಟರ್ because of the heavy crowd or long queues it may happen. So time of actual payment, that is not a important thing. So only the time of presentation of check matters here. So ಅದಕ್ಕೆ ಪ್ರತಿ ಬ್ಯಾಂಕರ್ ತಾನು ಏನು ಬ್ಯಾಂಕಿಂಗ್ ಅವರ್ಸ್ ಅನ್ನ ಫಾಲೋ ಆಗ್ತಿದ್ದಾನೋ ಅದೇ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ
ಕಸ್ಟಮರ್ ಚೆಕ್ ಅನ್ನ ತನಗೆ ಪ್ರೆಸೆಂಟ್ ಮಾಡಿದಾನ ಇಲ್ವಾ ಅಂತ ಖಚಿತಪಡಿಸ್ಕೋಬೇಕಾಗುತ್ತೆ. Why it is too much of importance? See, if the check is presented after the banking hours and if the banker is going to honor that check, then the banker is going to face severe consequences because outside of the banking hours ಅಂದ್ರೆ after the banking hours ಚೆಕ್ ಏನಾದರೂ ಪ್ರೆಸೆಂಟ್ ಆಗಿ ಅದೇ ಚೆಕ್ ಅನ್ನ ಅವ್ನು ಪೇಮೆಂಟ್ ಮಾಡಿದಾನಂದ್ರೆ ಪೇಯಿಂಗ್ ಬ್ಯಾಂಕರು ಅನಾನುಕೂಲಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಔಟ್ಸೈಡ್ ಆಫ್ ದಿ ಬ್ಯಾಂಕಿಂಗ್ ಅವರ್ಸ್ ಅಂದ್ರೆ ಆಫ್ಟರ್ ದಿ ಬ್ಯಾಂಕಿಂಗ್ ಅವರ್ಸ್ ಚೆಕ್ ಪ್ರೆಸೆಂಟ್ ಆಗಿದೆ, ಆ ಚೆಕ್ ಅನ್ನ ಆತನ ಅಕೌಂಟ್ಗೆ ಡೆಬಿಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ಟೈಮಲ್ಲಿ ಆ ಚೆಕ್ ಅನ್ನ ನೆಕ್ಸ್ಟ್ ವರ್ಕಿಂಗ್ ಡೇ ಅಲ್ಲಿ ಆತನ ಅಕೌಂಟ್ಗೆ ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಅಂತ ಒಂದು ಟೈಮಲ್ಲಿ ಆ ಕಸ್ಟಮರ್ ಏನಾದರೂ ಡೆತ್ ಆದ ಅಂದ್ರೆ ಅಥವಾ ಆ ಕಸ್ಟಮರ್ ಏನಾದರೂ ಇನ್ಸಾಲ್ವೆಂಟ್ ಆದ ಅಂದ್ರೆ ಆತನ ಅಕೌಂಟ್ ಮೇಲೆ ಗಾರ್ನಿಷಿ ಆರ್ಡರ್ ಸರ್ವ್ ಆಯಿತು ಅಂದ್ರೆ ಅಂತ ಒಂದು ಟೈಮಲ್ಲಿ ನೆಕ್ಸ್ಟ್ ವರ್ಕಿಂಗ್ ಡೇ ಅಲ್ಲಿ ಕೂಡ ಆ ಒಂದು ಚೆಕ್ ಅನ್ನ ಆತನ ಅಕೌಂಟ್ಗೆ ಡೆಬಿಟ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ಇಲ್ಲಿ ಹೆವಿ ರಿಸ್ಕ್ ಇರುತ್ತೆ. ಸೊ ದ ಬ್ಯಾಂಕರ್ ಶುಡ್ ಎನ್ಶೂರ್ ದಟ್ ದ ಚೆಕ್ ದಟ್ ಹ್ಯಾಸ್ ಬಿನ್ ಪ್ರೆಸೆಂಟೆಡ್ ಓನ್ಲಿ ಡ್ಯೂರಿಂಗ್ ದಿ ಬ್ಯಾಂಕಿಂಗ್ ಅವರ್ಸ್ and he should honor the check that has been presented only within the banking hours. If the check that has been presented outside of the banking hours or after the banking hours, he should insist the customer that should come back only on the next working day and he should honor the check only on the next working day. So these are about the proper time. And next one is the banker should ensure that the amount stated in the check tallies both in the words and figures. That means ಚೆಕ್ ಅಲ್ಲಿ ಅಮೌಂಟ್ ಏನ್ ಬರ್ತಿದ್ದಾರೆ ಅದು ವರ್ಡ್ಸ್ ಅಲ್ಲಿ ಮತ್ತೆ ಫಿಗರ್ಸ್ ಅಲ್ಲಿ ಟ್ಯಾಲಿ ಆಗ್ತಿದೆಯಾ ಅಲ್ವಾ ಅಂತ ಪೇಯಿಂಗ್ ಬ್ಯಾಂಕರ್ ಖಚಿತಪಡಿಸ್ಕೋಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಚೆಕ್ ನಲ್ಲಿ ವರ್ಡ್ಸ್ ಅಲ್ಲಿ ಒಂದು ರೀತಿಯ ಅಮೌಂಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ, ಫಿಗರ್ಸ್ ಅಲ್ಲಿ ಇನ್ನೊಂದು ರೀತಿಯ ಅಮೌಂಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಶುಡ್ ಬಿ ವೆರಿ ಅಲರ್ಟ್ ಅಂಡ್ he should ensure that the check contains a certain amount that is stated both in the words and figures and both words and figures tallies. ಇಲ್ಲಿ ವರ್ಡ್ಸ್ ಮತ್ತೆ ಫಿಗರ್ಸ್ ಅಲ್ಲಿ ಏನು ಅಮೌಂಟ್ ಬರ್ತಿದ್ದಾರೆ ಅದು ಟ್ಯಾಲಿ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ಇಫ್ ಎ ಚೆಕ್ ಕಂಟೈನ್ಸ್ 10,000 rupee amount and it is stated clearly in the figures but not in the words. ಸೊ ಫಿಗರ್ಸ್ ಅಲ್ಲಿ ಬರ್ದು ವರ್ಡ್ಸ್ ಅಲ್ಲಿ ಬರೀಲಿಲ್ಲ ಅಂತ ಒಂದು ಚೆಕ್ ಅನ್ನ ಪೇಯಿಂಗ್ ಬ್ಯಾಂಕರು ಯಾವುದೇ ಕಾರಣಕ್ಕೂ ಆನರ್ ಮಾಡಬಾರ್ದು. ಸಪೋಸ್ ದ ಚೆಕ್ ಕಂಟೈನ್ಸ್ 10,000 which is stated in the words clearly but not stated in the figures. ಸೊ ಅಂತ ಟೈಮಲ್ಲಿ ವರ್ಡ್ಸ್ ಅಲ್ಲಿ ಬರ್ದಿದ್ರೆ ಅಂತ ಚೆಕ್ ಅನ್ನ ಪೇಯಿಂಗ್ ಬ್ಯಾಂಕರು ಕ್ಯಾನ್ ಹಾನರ್. ಸೊ ಪೇಯಿಂಗ್ ಬ್ಯಾಂಕರ್ ಅದನ್ನ ಹಾನರ್ ಮಾಡಬಹುದು ಬಿಕಾಸ್ ಸೆಕ್ಷನ್ 18 ಪ್ರಕಾರ ಸೆಕ್ಷನ್ 18 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕ್ಲಿಯರ್ಲಿ ಸೇಸ್ ದಟ್ ಅಮೌಂಟ್ ಸ್ಟೇಟೆಡ್ ಇನ್ ದಿ ವರ್ಡ್ಸ್ ಮ್ಯಾಟರ್ಸ್. So section 18 ಪ್ರಕಾರ Negotiable Instrument Act section 18 ಪ್ರಕಾರ ಅಮೌಂಟ್ ಸ್ಟೇಟೆಡ್ ಇನ್ ದಿ ವರ್ಡ್ಸ್ ಮ್ಯಾಟರ್ಸ್. ಸೊ ಚೆಕ್ ಅಲ್ಲಿ ಯಾವ ಅಮೌಂಟ್ ಅನ್ನ ವರ್ಡ್ಸ್ ಅಲ್ಲಿ ಬರ್ತಿದ್ದಾರೋ ಆ ಅಮೌಂಟ್ ಅನ್ನ ಪೇಯಿಂಗ್ ಬ್ಯಾಂಕರು ಪೇ ಮಾಡಬಹುದು, ದಟ್ ಮೀನ್ಸ್ ಹಾನರ್ ಮಾಡಬಹುದು. ಬಟ್ ಇನ್ ಪ್ರಾಕ್ಟಿಕಲಿ ಪೇಯಿಂಗ್ ಬ್ಯಾಂಕರ್ ಅಂತ ಒಂದು ಚೆಕ್ ಅನ್ನ ವಾಪಸ್ ರಿಟರ್ನ್ ಕೊಟ್ಬಿಟ್ಟು ಅದ್ರ ಮೇಲೆ ಒಂದು ರಿಮಾರ್ಕ್ ಅನ್ನ ಬರೀತಾನೆ, ದಟ್ ಮೀನ್ಸ್ ಅಮೌಂಟ್ ಇನ್ ವರ್ಡ್ಸ್ ಅಂಡ್ ಫಿಗರ್ಸ್ ಡಿಫರ್ ಅಂತ. ಸೊ ಈ ರೀತಿ ಅಮೌಂಟ್ ವರ್ಡ್ಸ್ ಅಲ್ಲೂ ಮತ್ತೆ ಫಿಗರ್ಸ್ ಅಲ್ಲೂ ಟ್ಯಾಲಿ ಇದ್ರೆ ಮಾತ್ರನೇ ಚೆಕ್ ಅನ್ನ ಹಾನರ್ ಮಾಡಬೇಕಾಗುತ್ತೆ. And next one is alteration and overwriting. The paying banker should also ensure that the check doesn't contain any alteration and overwriting with regard to date and name of the payee and signature and amount, etc. So if any alteration or if any overwriting is available on the check, so paying banker should not honor such kind of check. So check na mele ಏನಾದರೂ overwriting ಇದ್ರೆ ಅಥವಾ ಮೆಟೀರಿಯಲ್ ಆಲ್ಟ್ರೇಷನ್ ಆಗಿದ್ರೆ ಅಂತ ಒಂದು ಚೆಕ್ ಅನ್ನ ಪೇಯಿಂಗ್ ಬ್ಯಾಂಕರು ಯಾವುದೇ ಕಾರಣಕ್ಕೂ ಹಾನರ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಪೇ ಸುನಿಲ್ ಬಾಬು ಅಂತ ಹಾಕಿರ್ತಾರೆ, ಬಟ್ ಅಲ್ಲಿ ಬಾಬು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನ ಓವರ್ ರೈಟ್ ಮಾಡಿರ್ತಾರೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಪೇಯಿಂಗ್ ಬ್ಯಾಂಕರ್ ಶುಡ್ ಬಿ ವೆರಿ ಅಲರ್ಟ್ ಅಂಡ್ ಯು ಶುಡ್ ಟೇಕ್ ದಿ ಸಿಗ್ನೇಚರ್ ಆಫ್ ದಿ ಡ್ರಾವರ್ ಆನ್ ದಿ ಓವರ್ ರೈಟಿಂಗ್. ಸೊ ಈ ರೀತಿ ಓವರ್ ರೈಟಿಂಗ್ ಆಗಿದೆ ಅಂದ್ರೆ ಅಲ್ಲಿ ಒಂದು ಡ್ರಾವರ್ನ ಒಂದು ಸಿಗ್ನೇಚರ್ ಅನ್ನ ಪಡಿಬೇಕಾಗುತ್ತೆ. ಸೊ ಡ್ರಾವರ್ನ ಸಿಗ್ನೇಚರ್ ಅನ್ನ ಪಡೆದ ಮೇಲೆ ಆ ಒಂದು ಚೆಕ್ ಅನ್ನ ಹಾನರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಂಟೆನ್ಷನಲ್ ಆರ್ ಆಕ್ಸಿಡೆಂಟಲ್ ಅದು ಅತಿ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪೇಯಿಂಗ್ ಬ್ಯಾಂಕರ್ ಶುಡ್ ಎನ್ಶೂರ್ ದಟ್ ದ ಓವರ್ ರೈಟಿಂಗ್ ಆರ್ ಆಲ್ಟ್ರೇಷನ್ ಈಸ್ ನಾಟ್ intentional, it should be accidental. ಸೊ ಆಕ್ಸಿಡೆಂಟಲ್ ಆಗಿ ಏನಾದರೂ ಆಲ್ಟ್ರೇಷನ್ ಅಥವಾ ಓವರ್ ರೈಟಿಂಗ್ ಆಗಿದೆ ಅಂದ್ರೆ ಚೆಕ್ ಅಲ್ಲಿ ಅಂತ ಒಂದು ಸನ್ನಿವೇಶನದಲ್ಲಿ ಪೇಯಿಂಗ್ ಬ್ಯಾಂಕರ್ ಶುಡ್ ಇನ್ಸಿಸ್ಟ್ ಎ ಕಸ್ಟಮರ್ ಟು ಗೆಟ್ ದಿ ಸಿಗ್ನೇಚರ್ ಆಫ್ ದಿ ಡ್ರಾವರ್ ಅಗೈನ್ ಆನ್ ದಿ ಓವರ್ ರೈಟಿಂಗ್ ಆರ್ ಮೆಟೀರಿಯಲ್ ಆಲ್ಟ್ರೇಷನ್
ಫಾರ್ ದ ಸೇಕ್ ಆಫ್ ಹಾನರಿಂಗ್ ಆಫ್ ದ ಚೆಕ್. ಸೊ ಈ ರೀತಿ ಪೇಯಿಂಗ್ ಬ್ಯಾಂಕರ್ ಒಂದು ಚೆಕ್ ಅನ್ನು ಹಾನರ್ ಮಾಡುವಂತ ಸಂದರ್ಭದಲ್ಲಿ ಆಲ್ಟ್ರೇಷನ್ ಅಥವಾ ಓವರ್ ರೈಟಿಂಗ್ ಇದ್ದಲ್ಲಿ ಅಂತ ಒಂದು ಚೆಕ್ ನ ಮೇಲೆ ಅದು ಇಂಟೆನ್ಷನಲ್ ಅಥವಾ ಆಕ್ಸಿಡೆಂಟಲ್ ಅಂತ ಖಚಿತಪಡಿಸಿಕೊಂಡು, ಸಪೋಸ್ ಏನಾದರೂ ಅದು ಇಂಟೆನ್ಷನಲ್ ಆಗಿದ್ರೆ ಅದನ್ನ ಏನು ಡಿಸನರ್ ಮಾಡಬೇಕು. ಅದೇನಾದರೂ ಆಕ್ಸಿಡೆಂಟಲ್ ಆಗಿ ಆ ರೀತಿ ಆಲ್ಟ್ರೇಷನ್ ಅಥವಾ ಓವರ್ ರೈಟಿಂಗ್ ಆಗಿದೆ ಅಂದ್ರೆ ಅಂತ ಒಂದು ಸನ್ನಿವೇಶನಲ್ಲಿ ಆ ಒಂದು ಆಲ್ಟ್ರೇಷನ್ ಅಥವಾ ಓವರ್ ರೈಟಿಂಗ್ ಮೇಲೆ ಪೇಯಿಂಗ್ ಬ್ಯಾಂಕರ್ ಡ್ರಾವರ್ ಕಡೆಯಿಂದ ಒಂದು ಸಿಗ್ನೇಚರ್ ಅನ್ನು ಪಡಿಬೇಕಾಗುತ್ತೆ. ಸೊ ಆಗ ಮಾತ್ರ ಪೇಯಿಂಗ್ ಬ್ಯಾಂಕರ್ ಅಂತ ಒಂದು ಚೆಕ್ ಅನ್ನು ಹಾನರ್ ಮಾಡಬೇಕಾಗುತ್ತೆ. And next one is verification of drawer signature. Paying banker should also ensure that the check bears the drawer signature and that signature tallies with the specimen signature which is obtained at the time of opening of the account in the name of the account holder. So account holder ಏನು ಸ್ಪೆಸಿಮೆನ್ ಸಿಗ್ನೇಚರ್ ಅನ್ನು ಕೊಟ್ಟಿದ್ದಾನೋ ಆ ಸ್ಪೆಸಿಮೆನ್ ಸಿಗ್ನೇಚರ್ಗೆ ಅನುಗುಣವಾಗಿ ಚೆಕ್ ನ ಮೇಲೆ ಸಿಗ್ನೇಚರ್ ಇದೆಯಾ ಇಲ್ವಾ ಅಂತ ಪೇಯಿಂಗ್ ಬ್ಯಾಂಕರ್ ಖಚಿತಪಡಿಸ್ಕೋಬೇಕಾಗುತ್ತೆ. ಸೊ ಕಸ್ಟಮರ್ ಕೊಟ್ಟಿರುವಂತಹ ಚೆಕ್ ಅನ್ನ ಹಾನರ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಪೇಯಿಂಗ್ ಬ್ಯಾಂಕರ್ ಫಾಲೋ ಆಗಬೇಕಾಗುತ್ತೆ. ಪೇಯಿಂಗ್ ಬ್ಯಾಂಕರ್ ಶುಡ್ ಎನ್ಶೂರ್ ದಟ್ ದ ಸಿಗ್ನೇಚರ್ ದಟ್ ಈಸ್ ಸ್ಟೇಟೆಡ್ ಆನ್ ದಿ ಚೆಕ್ ಮ್ಯಾಚಸ್ ವಿತ್ ದಿ ಸಿಗ್ನೇಚರ್ that has taken as specimen signature at the time of opening of the account. So ಡ್ರಾವರ್ ನ ಹೆಸರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡುವಂತ ಸಂದರ್ಭದಲ್ಲಿ ಸ್ಪೆಸಿಮೆನ್ ಸಿಗ್ನೇಚರ್ ಏನು ಪಡೆಯಲಾಗಿರುತ್ತೋ ಅದಕ್ಕೆ ಅನುಗುಣವಾಗಿ ಇಲ್ಲಿ ಚೆಕ್ ನ ಮೇಲೆ ಸಿಗ್ನೇಚರ್ ಇದೆಯಾ ಇಲ್ವಾ ಅಂತ ಖಚಿತಪಡಿಸಬೇಕಾಗುತ್ತೆ. Suppose if the check bears a signature which doesn't match with the specimen signature, in such situation paying banker should return such check with a remark as signature differ. ಸೊ ಸಿಗ್ನೇಚರ್ ಡಿಫರ್ ಅನ್ನೋ ಒಂದು ರಿಮಾರ್ಕ್ ಅನ್ನ ಹಾಕ್ಬಿಟ್ಟು ಪೇಯಿಂಗ್ ಬ್ಯಾಂಕರ್ ಆ ಒಂದು ಚೆಕ್ ಅನ್ನ ವಾಪಸ್ ಕೊಡ್ಬೇಕಾಗುತ್ತೆ. ಸೊ ಅಂತ ಒಂದು ಸನ್ನಿವೇಶನಲ್ಲಿ ಯಾವುದೇ ಕಾರಣಕ್ಕೂ ಚೆಕ್ ಅನ್ನ ಹಾನರ್ ಮಾಡೋದಿಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕೆಲವೊಂದು ಸನ್ನಿವೇಶನಲ್ಲಿ ಫೋರ್ಜರಿ ಆಫ್ ಸಿಗ್ನೇಚರ್ ಮೇ ಹ್ಯಾಪನ್. ಸೊ ಚೆಕ್ ನ ಮೇಲೆ ಸಿಗ್ನೇಚರ್ ಫೋರ್ಜರಿ ಆಗಿದೆ ಅಂತ ಏನಾದರೂ ಪೇಯಿಂಗ್ ಬ್ಯಾಂಕರ್ಗೆ ಅನಿಸಿದಾಗ ಸೊ ಪೇಯಿಂಗ್ ಬ್ಯಾಂಕರ್ ಕಂಪಲ್ಸರಿಯಾಗಿ ಅಂತ ಒಂದು ಮಾಹಿತಿಯನ್ನ ಡ್ರಾವರ್ಗೆ ರವಾನೆ ಮಾಡಬೇಕಾಗುತ್ತೆ. So paying banker, if he come across any forgery of signature has happened on the check, he should inform the same information to the drawer for the sake of his safety. So that should be done before honoring the check. And next one is open check or crossed check. The paying banker should also ensure that the check presented for the payment by the customer is open check or crossed check. So ಚೆಕ್ ಏನ್ ಪ್ರೆಸೆಂಟ್ ಮಾಡಲಾಗಿದೆ ಪೇಮೆಂಟ್ಗೆ ಆ ಚೆಕ್ ಓಪನ್ ಚೆಕ್ ಅಥವಾ ಕ್ರಾಸ್ ಚೆಕ್ ಅಂತ ಪೇಯಿಂಗ್ ಬ್ಯಾಂಕರ್ ಖಚಿತಪಡಿಸಬೇಕಾಗುತ್ತೆ. ಇನ್ ಕೇಸ್ ಇಫ್ ಇಟ್ ಈಸ್ ಓಪನ್ ಚೆಕ್, ಸೊ ಅಂತ ಒಂದು ಚೆಕ್ ಅನ್ನ ಪೇಯಿಂಗ್ ಬ್ಯಾಂಕರ್ ಕ್ಯಾನ್ ಪೇ ಆಫ್ ಅಟ್ ದಿ ಕೌಂಟರ್ ಇಟ್ ಸೆಲ್ಫ್. ಸೊ ಕೌಂಟರ್ ಅಲ್ಲಿ ಅಂತ ಒಂದು ಚೆಕ್ ಅನ್ನ ಅಂದ್ರೆ ಓಪನ್ ಚೆಕ್ ಆಗಿದ್ದಾಗ ಕೌಂಟರ್ ಅಲ್ಲಿ ಆ ಚೆಕ್ ಅಮೌಂಟ್ ಅನ್ನ ಕಸ್ಟಮರ್ಗೆ ಪೇ ಮಾಡಬಹುದು. ಸಪೋಸ್ ಇಫ್ ಇಟ್ ಈಸ್ ಎ ಕ್ರಾಸ್ ಚೆಕ್, ಸೊ ಕ್ರಾಸ್ ಚೆಕ್ ಮೀನ್ಸ್ having two parallel transverse lines on the top left corner of the check. So ಟಾಪ್ ಲೆಫ್ಟ್ ಕಾರ್ನರ್ ಆಫ್ ದಿ ಚೆಕ್ ಹತ್ರ ಎರಡು ಅಡ್ಡಗೆರೆಗಳು ಇದ್ದಾಗ, ಸೊ ಸಮಾಂತರವಾದ ಎರಡು ಅಡ್ಡಗೆರೆಗಳು, ಅದನ್ನ ಕ್ರಾಸ್ಡ್ ಚೆಕ್ ಅಂತ ಕರಿತೀವಿ. ಸೊ ಅಂತ ಕ್ರಾಸ್ಡ್ ಚೆಕ್ ಬಂದಾಗ ಪೇಯಿಂಗ್ ಬ್ಯಾಂಕರ್ ಯಾವುದೇ ಕಾರಣಕ್ಕೂ ಅಂತ ಒಂದು ಚೆಕ್ ಅನ್ನ ಕೌಂಟರ್ ಅಲ್ಲಿ ಪೇ ಮಾಡಬಾರ್ದು. ಇನ್ಸ್ಟೆಡ್ he should credit the proceedings of the check to the respective customer account. ಸೊ ಕಸ್ಟಮರ್ ಯಾರು ಬಂದಿದಾರೋ ಆ ಕಸ್ಟಮರ್ ಅಕೌಂಟ್ ಏನಿದೆಯೋ ಆ ಅಕೌಂಟ್ಗೆ ಆ ಚೆಕ್ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ರಾಸ್ಡ್ ಚೆಕ್ ಆದ್ರೆ ಡೈರೆಕ್ಟ್ ಆಗಿ ಕೌಂಟರ್ ಅಲ್ಲಿ ಅದನ್ನ ಪೇ ಮಾಡೋ ಹಾಗಿಲ್ಲ. ಅದರ ಬದಲಿಗೆ ಆ ಕ್ರಾಸ್ ಚೆಕ್ ನ ಅಮೌಂಟ್ ಅನ್ನ ರೆಸ್ಪೆಕ್ಟಿವ್ ಕಸ್ಟಮರ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕಾಗುತ್ತೆ. ಸಪೋಸ್ ಇಫ್ ಇಟ್ ಈಸ್ ಓಪನ್ ಚೆಕ್, ಅದನ್ನ ವೆರಿಫೈ ಮಾಡಿ ಆ ಬಂದಿರುವಂತ ಕಸ್ಟಮರ್ ಜೆನ್ಯೂನ್ ಕಸ್ಟಮರ್ ಆಗಿದ್ದಾಗ ಅಂಡ್ ಪೇ ಕರೆಕ್ಟ್ ಆಗಿ ಹೆಸರು ಕರೆಕ್ಟ್ ಆಗಿದ್ದಾಗ ಎಲ್ಲ ಚೆಕ್ ಮಾಡಿದ ನಂತರ ಜೆನ್ಯೂನಿಟಿ ಇದೆ ಅಂತ ಖಚಿತಪಡಿಸಿಕೊಂಡು ಓಪನ್ ಚೆಕ್ ಅನ್ನ ಕೌಂಟರ್ ಅಲ್ಲೇ ಪೇ ಮಾಡಬಹುದು. ಸೊ ಇಲ್ಲಿ ಓಪನ್ ಚೆಕ್ ಅಂಡ್ ಕ್ರಾಸ್ ಚೆಕ್ ಬಂದಾಗ ಪೇಯಿಂಗ್ ಬ್ಯಾಂಕರ್ ಈ ರೀತಿ ಪ್ರಿಕಾಷನ್ ಅನ್ನು ತಗೋಬೇಕಾಗುತ್ತೆ. And next one is sufficiency of funds. Paying banker should also ensure that the drawer's account balance is sufficient to pay off the check that has been drawn by the drawer. So drawer ಏನು ಚೆಕ್ ಅನ್ನ ಕೊಟ್ಟಿದಾನೋ ಆ ಚೆಕ್ ಅನ್ನ ಪೇ ಮಾಡ್ಲಿಕ್ಕೆ ಡ್ರಾವರ್ ಅಕೌಂಟ್ ಅಲ್ಲಿ ಸಫಿಸಿಯೆಂಟ್ ಫಂಡ್ಸ್ ಇದಾವ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ ಪೇಯಿಂಗ್ ಬ್ಯಾಂಕರ್. And if it is not sufficient to pay off the check amount, then paying banker should dishonor such check by stating the remark as refer to drawer or funds insufficient. So funds insufficient ಅಥವಾ refer to drawer ಅಂತ ಒಂದು ರಿಮಾರ್ಕ್ ಅನ್ನು ಹಾಕಿ ಪೇಯಿಂಗ್ ಬ್ಯಾಂಕರ್ ಅಂತ ಒಂದು ಚೆಕ್ ಅನ್ನ ಡಿಸಾನರ್ ಮಾಡಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಫಂಡ್ಸ್ ಸಫಿಸಿಯೆಂಟ್ ಆಗಿ ಇಲ್ಲ. And most importantly, the thing should be noted here is paying banker cannot make part payment of the check. Suppose if the account has the balance is
25 lakh, it has a credit balance, and check has amount of rupees 50 lakh. ಸೊ ಇಂಥ ಒಂದು ಕೇಸಲ್ಲಿ ಚೆಕ್ ಅಮೌಂಟ್ ಜಾಸ್ತಿ ಇದೆ, ಅಕೌಂಟ್ ಅಲ್ಲಿ 25 ಲ್ಯಾಕ್ಸ್ ಮಾತ್ರ ಇದೆ, ಸೊ ಇನ್ಸಫಿಷಿಯಂಟ್ ಫಂಡ್ಸ್. ಸೊ ಇಲ್ಲಿ 25 ಲ್ಯಾಕ್ಸ್ ನಾವು ಪೇ ಮಾಡ್ತೀವಿ, ಆಫ್ ಪೇಮೆಂಟ್ ಅಂದ್ರೆ ಪಾರ್ಟ್ ಪೇಮೆಂಟ್ ಮಾಡಿ 25 ಲ್ಯಾಕ್ಸು ನಾವು ಪೆಂಡಿಂಗ್ ಇರಿಸ್ತೀವಿ ಅಂದ್ರೆ ದಟ್ ಕೆನಾಟ್ ಬಿ ಪಾಸಿಬಲ್. ಪೇಯಿಂಗ್ ಬ್ಯಾಂಕರ್ ಕೆನಾಟ್ ಮೇಕ್ ಪಾರ್ಟ್ ಪೇಮೆಂಟ್ ಆಫ್ ದಿ ಚೆಕ್, ಸೊ ದಟ್ ಕೆನಾಟ್ ಬಿ ಪಾಸಿಬಲ್. ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆಯೋ ಅದಕ್ಕೆ ಅನುಗುಣವಾಗಿ ಮಾತ್ರನೇ ಪೇಮೆಂಟ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಚೆಕ್ ಏನ್ ಬಂದಿದೆಯೋ ಆ ಚೆಕ್ ಅಮೌಂಟ್ ಅನ್ನ ಪೇ ಮಾಡ್ಲಿಕ್ಕೆ ಅಕೌಂಟ್ ಅಲ್ಲಿ ಪ್ರಾಪರ್ ಅಡಿಕ್ವೇಟ್ ಸಬ್ಸಿಡಿಯೇಟ್ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ಖಚಿತಪಡಿಸಿಕೊಂಡೆ ಚೆಕ್ ಅನ್ನ ಪೇ ಮಾಡಬೇಕಾಗುತ್ತೆ. And next one is paying banker should also ensure that whether the check is mutilated or not. So suppose if the check is mutilated, paying banker should not honor such kind of check unless he has taken the guarantee of the drawer or he has taken some reference from the drawer. ಪೇಯಿಂಗ್ ಬ್ಯಾಂಕರ್ ಹತ್ರಕ್ಕೆ ಏನಾದರೂ ಚೆಕ್ ಮ್ಯೂಟಿಲೇಟ್ ಆಗಿರುವಂಥ ಚೆಕ್ ಬಂದ್ರೆ, ಸೊ ಮ್ಯೂಟಿಲೇಟೆಡ್ ಮೀನ್ಸ್ ಟರ್ನ್ ಇಂಟು 2 pieces ಅಂಡ್ ಪೇಸ್ಟ್ ಇಟ್ ಟುಗೆದರ್ ಆಫ್ಟರ್ವರ್ಡ್ಸ್. ಚೆಕ್ ಹರಿದು ಹೋಗಿ ಅದು ಮತ್ತೆ ಪೇಸ್ಟ್ ಮಾಡಿದ್ರೆ ಅದನ್ನು ಮ್ಯೂಟಿಲೇಟೆಡ್ ಚೆಕ್ ಅಂತ ಕರಿತೀವಿ. ಸೊ ಅಂತ ಚೆಕ್ ಬಂದಾಗ ಪೇಯಿಂಗ್ ಬ್ಯಾಂಕರ್ ಯಾವುದೇ ಕಾರಣಕ್ಕೂ ಹಾನರ್ ಮಾಡಬಾರ್ದು. ಸಪೋಸ್ ಆತ ಕಸ್ಟಮರ್ ಏನಾದರೂ ಇನ್ಸಿಸ್ಟ್ ಮಾಡಿದ್ರೆ ಹಾನರ್ ಮಾಡಿ ಅಂತ, ಪೇಯಿಂಗ್ ಬ್ಯಾಂಕರ್ ಅದಕ್ಕೆ ಒಂದು ಕನ್ಫರ್ಮೇಶನ್ ಅನ್ನ ಡ್ರಾವರ್ ಕಡೆಯಿಂದ ಪಡಿಬೇಕಾಗುತ್ತೆ ಅಥವಾ ಕಲೆಕ್ಟಿಂಗ್ ಬ್ಯಾಂಕರ್ ಇಂದ ಒಂದು ಗ್ಯಾರಂಟಿಯನ್ನ ಪಡಿಬೇಕಾಗುತ್ತೆ. ಸೊ ಡ್ರಾವರ್ ಕನ್ಫರ್ಮೇಶನ್ ಕೊಟ್ಟು ಅದಕ್ಕೆ ಒಂದು ಸಿಗ್ನೇಚರ್ ಹಾಕಿದಾಗ, ಸೊ ಮ್ಯೂಟಿಲೇಷನ್ ಆಗಿರೋದು ಆಕ್ಸಿಡೆಂಟಲ್ ಆಗಿ ಮ್ಯೂಟಿಲೇಷನ್ ಆಗಿದೆ ಅಂತ ಏನಾದರೂ ಅದಕ್ಕೆ ಒಂದು ಡ್ರಾವರ್ ಅಂದ್ರೆ ಮೇಕರ್ ಆಫ್ ಚೆಕ್ ಸಿಗ್ನೇಚರ್ ಅನ್ನ ಇನ್ನೊಂದ್ಸತಿ ಹಾಕಿ ಕೊಟ್ಟಾಗ ಅಂತ ಒಂದು ಚೆಕ್ ಅನ್ನ ಹಾನರ್ ಮಾಡ್ಬೋದು. ಅಥವಾ ಕಲೆಕ್ಟಿಂಗ್ ಬ್ಯಾಂಕರ್ ಕಡೆಯಿಂದ ಗ್ಯಾರಂಟಿ ಬಂದಾಗ ಸೊ ಪೇಯಿಂಗ್ ಬ್ಯಾಂಕರ್ ಹಾನರ್ ಮಾಡ್ಬೋದು. Unless he has taken the guarantee or confirmation of the drawer regarding the mutilation, paying banker should not honor mutilated check. And most importantly, paying banker ಕೆಲವೊಂದು ಸಂದರ್ಭದಲ್ಲಿ ಮ್ಯೂಟಿಲೇಷನ್ಗೆ ಸಂಬಂಧಪಟ್ಟಂತೆ ಮೈನರ್ ಮ್ಯೂಟಿಲೇಷನ್ಸ್ ಆಗಿದ್ರೆ, ಅಂದ್ರೆ ಸಣ್ಣ ಪುಟ್ಟ ಒಂದು ಮ್ಯೂಟಿಲೇಷನ್ಸ್ ಆಗಿದ್ರೆ ಮೈನರ್, ಸೊ ಅಂತ ಒಂದು ಟೈಮಲ್ಲಿ ಅಂತ ಒಂದು ಚೆಕ್ ಅನ್ನ ಹಾನರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಚೆಕ್ ನ ಒಂದು ಯಾವುದೋ ಒಂದು ಬ್ಲಾಂಕ್ ಏರಿಯಾ ಮ್ಯೂಟಿಲೇಷನ್ ಆಗಿದೆ ಅಂತ ಒಂದು ಟೈಮಲ್ಲಿ ಮೈನರ್ ಮ್ಯೂಟಿಲೇಷನ್ ಅದನ್ನ ಆತ ಹಾನರ್ ಮಾಡ್ಬೋದು. ಬಟ್ ಇಫ್ ದ ಮೇಜರ್ ಎಲಿಮೆಂಟ್ಸ್ ಆಫ್ ದ ಚೆಕ್ ಹ್ಯಾಸ್ ಬಿನ್ ಡಿಸ್ಟ್ರಾಯ್ಡ್ ಡ್ಯೂ ಟು ದ ಮ್ಯೂಟಿಲೇಷನ್, ಸೊ ಇನ್ ಸಚ್ ಕೇಸಸ್ ಪೇಯಿಂಗ್ ಬ್ಯಾಂಕರ್ ಕೆನಾಟ್ ಹಾನರ್ ಸಚ್ ಚೆಕ್. ಸೊ ಚೆಕ್ ಅಲ್ಲಿ ಮೇಜರ್ ಎಲಿಮೆಂಟ್ಸ್ ಆಗಿರುವಂತಹ ಡೇಟ್ ಆಗಲಿ, ಸಿಗ್ನೇಚರ್ ಆಗಲಿ, ಅಥವಾ ಕ್ರಾಸಿಂಗ್ ಆಫ್ ದಿ ಚೆಕ್ ಆಗಲಿ, ಅಥವಾ ಪೇಯಿ ನೇಮ್ ಆಗಲಿ, ಇಂಥ ಒಂದು ಮೇಜರ್ ಎಲಿಮೆಂಟ್ಸ್ ಏನಿದೆ ಅಂತ ಮೇಜರ್ ಎಲಿಮೆಂಟ್ಸ್ ಏನಾದರೂ ಡಿಸ್ಟ್ರಾಯ್ ಆಗಿದ್ರೆ ಮ್ಯೂಟಿಲೇಷನ್ ಇಂದ, ಅಂತ ಒಂದು ಸನ್ನಿವೇಶದಲ್ಲಿ ಅಂತ ಒಂದು ಚೆಕ್ ಅನ್ನ ಯಾವುದೇ ಕಾರಣಕ್ಕೂ ಹಾನರ್ ಮಾಡಬಾರ್ದು. ಸೊ ಅಂತ ಒಂದು ಸಂದರ್ಭದಲ್ಲಿ ಪೇಯಿಂಗ್ ಬ್ಯಾಂಕರ್ ಶುಡ್ ರಿಟರ್ನ್ ಸಚ್ ಚೆಕ್ ಅನ್ಪೇಡ್ ವಿತ್ ರಿಮಾರ್ಕ್ ಆಸ್ ಚೆಕ್ ಮ್ಯೂಟಿಲೇಟೆಡ್. ಸೊ ಚೆಕ್ ಮ್ಯೂಟಿಲೇಷನ್ ಆಗಿದೆ ಅಂತ ಒಂದು ರಿಮಾರ್ಕ್ ಅನ್ನು ಬರೆದು ಅಂತ ಒಂದು ಚೆಕ್ ಅನ್ನ ಡಿಸಾನರ್ ಮಾಡಬೇಕಾಗುತ್ತೆ. So these are all the precautions that should be taken by paying banker while honoring the check. Thank you so much for watching complete video. Hope you enjoyed this session also. And please inform your friends to log on to the Karnataka LMS, which is at free of cost, to get the access to the e-content which is brought to you by Department of Collegiate and Technical Education, Government of Karnataka. I'll be back with one more interesting content in the next session. So until then, keep smiling. This is Satish Kumar signing out.